ನಮಸ್ಕಾರ ಶಿಕಾರಿಪುರ. ಇವತ್ತು ಶನಿವಾರ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡು ರೆಡಿಯಾಗಿ ಹೊರಡೋಷ್ಟರಲ್ಲಿ 9 ಗಂಟೆ ಆಗಿತ್ತು. ಸೊ ಲೇಟ್ ಆಗಿದೆ ಅಂದ್ಕೊಂಡು ಹೊರಟಿದ್ದೆ. ಕಾಲೇಜಿಗೆ ಬೇರೆ ಟೈಮ್ ಆಗಿತ್ತು ಅಂತ ಹೊರಟಿದ್ದೆ. ಸೊ ಹೋಗ್ತಾ ನಮ್ಮ ಆದಿನೂ ಕರ್ಕೊಂಡು ಹೋಗ್ಬೇಕಿತ್ತು. ಅದಕ್ಕೆ ಆದಿ ಮನೆ ಹತ್ರ ಹೊರಟಿದ್ದೆ. ಅವನೇ ಟೈಮ್ ಆಗುತ್ತೆ ಮತ್ತೆ ಬರಬೇಡ ನಾನೇ ಬರ್ತೀನಿ ಅಂತ ನಾನು ಪಿಕಪ್ ಮಾಡೋಕ್ಕೋಸ್ಕರ ಬಂದ. ಅವನ ಗಾಡಿ ಹತ್ಕೊಂಡು ಸೀದಾ ದೇವಸ್ಥಾನದ ಕಡೆಗೆ ಬಂದ್ವಿ. ದೇವಸ್ಥಾನ ನೋಡಿದ್ರೆ ಇವತ್ತು ಫುಲ್ ಕ್ರೌಡ್ ಇತ್ತು, ಯಾಕೆಂದ್ರೆ ಶ್ರಾವಣ ಬೇರೆ ಇತ್ತಲ್ಲ ಅದಕ್ಕೆ. ಸೊ ದರ್ಶನ ಪಡ್ಕೊಂಡ್ವಿ. ದರ್ಶನ ಪಡ್ಕೊಂಡು ಸೀದಾ ಮತ್ತೆ ವಾಪಸ್ ಮನೆ ಕಡೆ ಹೊರಟ್ವಿ, ಯಾಕಂದ್ರೆ ರಾಣಿ ಬೇರೆ ಮನೆಗೆ ಬಿಡ್ಬೇಕಿತ್ತು. ರಾಣಿ ಮನೆ ಬಿಟ್ಟು ಸೀದಾ ಕಾಲೇಜ್ ಕಡೆ ಹೋದ್ವಿ. ಒಂದು ಕ್ಲಾಸ್ ಮುಗಿಸ್ಕೊಂಡು ಬೆಳಗ್ಗೆ ಬೇರೆ ತಿಂಡಿ ತಿಂದಿರಲಿಲ್ಲ ಅಂತ ಸೀದಾ ಕ್ಯಾಂಟೀನ್ ಕಡೆ ಹೋಗಿದ್ವಿ. ನಮ್ಮ ಸಂದೀಪ್ ಅವರೆಲ್ಲ ಸೇರ್ಕೊಂಡಿದ್ರು. ಎಲ್ಲರೂ ಗೋಬಿ ರೈಸ್ ತಿನ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ನಮ್ಮ ಕೈಫ್ ಮತ್ತೆ ಗಾಡಿ ತಗೊಂಬಂದು ಬಾ ಹೊರಗಡೆ ಹೋಗೋಣ ಸುತ್ತಾಡಕ್ಕೆ ಅಂತಂದ. ಸೊ ಹೋಗ್ತಿದ್ದಂಗೆ ಸೀದಾ ಅವ್ರ ಶಾಮಿಯಾನದ ಗೋಡನಿಗೆ ಕರ್ಕೊಂಡು ಹೋದ. ಅಲ್ಲೋಗಿ ನೋಡಿದ್ರೆ ಈ ನನ್ನ ಮಕ್ಕಳು ಒಂದಿಬ್ರು ಫ್ರೀ ಫೈರ್ ಆಡ್ಕೊಂತ ಕುಂತಿದ್ರು. ಇನ್ನೊಬ್ನು ನೋಡಿದ್ರೆ ಜೀವನ ಬೇಕೋ ಬೇಡ ಅನ್ನೋ ರೇಂಜಿಗೆ ಕೂತ್ಕೊಂಡಿದ್ದ. ಮತ್ತೆ ನಮ್ಮ ಕೈಫ್ ಕೂತ್ಕೊಂಡು ಏನ್ ಮಾಡೋಣ, ವಿಡಿಯೋ ಶೂಟರ ಮಾಡ್ಕೊಂಬರೋಣ ಬಾ ಅಂತ ಅಂದ. ಸೊ ಈ 4 ಜನನು ವಿಡಿಯೋ ಶೂಟ್ ಮಾಡ್ಕೊಂಬರೋಣ ಅಂತ ಹೊರಟ್ವಿ. ಮಧ್ಯ ಟೀ ಕುಡಿಲಿಲ್ಲ ಅಂದ್ರೆ ನಮ್ಮ ಜೀವನನೇ ನಡೆಯಲ್ಲ ಅನ್ನೋ ಥರ ಟೀ ಕುಡಿಯೋಕ್ಕೆ ಅಂತ ನಿಂತ್ಕೊಂಡ್ವಿ. ಅಲ್ಲಿಂದ ಟೀ ಕುಡ್ಕೊಂಡು ವಿಡಿಯೋ ಶೂಟ್ ಮಾಡಕ್ಕೆ ಹೊರಟ್ವಿ. ವಿಡಿಯೋ ಶೂಟ್ ಎಲ್ಲ ಮುಗಿಯೋಷ್ಟರಲ್ಲಿ 6:30 ಆಗಿತ್ತು. ಸೊ ಟೈಮ್ ಆಗೈತಿ, ಮೊಬೈಲಲ್ಲಿ ಬೇರೆ ಚಾರ್ಜ್ ಖಾಲಿ ಆಗೈತಿ ಅಂತ ಸೀದಾ ಮನೆ ಕಡೆ ಹೋದ್ವಿ. ಸೊ ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ಮೇಲಿಂದ ಡೈಲಿ ವ್ಲಾಗ್ ಬರ್ತಾ ಇರುತ್ತೆ. ಹಂಗೆ ನನ್ನ ಐಡಿನ ಫಾಲೋ ಮಾಡ್ಕೊಳ್ಳಿ.